ಇವತ್ತು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಬೈಸಂದ್ರದಲ್ಲಿ ನಕ್ಕಲಬಂಡೆಯಲ್ಲಿ ಭಾಳ ಅದ್ದೂರಿಯಿಂದ ಆಚರಿಸಲಾಗಿದೆ. ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಭಾಳ ಅದ್ದೂರಿಯಿಂದ ಕಾರ್ಯಕ್ರಮ ಆಯೋಜಿಸಲಾಯಿತು. ಇದರಲ್ಲಿ ಪಾಲ್ಗೊಂಡು ಭಾಳ ಸಂತೋಷ ಆಗಿದೆ. ಇವತ್ತು ಸುಮಾರು ಬಡವರಿಗಾಗಿ ಬುಕ್ ವಿತರಣೆ ಆಗಲಿ, ಮತ್ತು ಅನ್ನದಾನದ ಕಾರ್ಯಕ್ರಮ ಆಗಲಿ, ಮತ್ತು ಎಲ್ಲರಿಗೂ ಬೆಡ್ಶೀಟ್ ವಿತರಣೆ ಆಗಲಿ, ಈ ಥರ ಒಂದು ಒಳ್ಳೆಯ ಕೆಲಸವನ್ನು ಈ ಸಮಿತಿಯಿಂದ ಮಾಡ್ತಾ ಇರೋದ್ರಿಂದ ಭಾಳ ಸಂತೋಷ ಆಗಿದೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಈ ಸಂಘಕ್ಕೆ ನನ್ನ ಕಡೆಯಿಂದ ಶುಭ ಕೋರುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಯಾವತ್ತೂ ದಿನನಿತ್ಯ ಪ್ರತಿಯೊಬ್ಬರು ಮನದಲ್ಲೂ ಕನ್ನಡ ಯಾವತ್ತೂ ಬೆಳಿಬೇಕು. ಇನ್ನೂ ಕನ್ನಡ ಅತಿ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಗೌರವಿಸಬೇಕಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಹಿತರಕ್ಷಣಾ ವೇದಿಕೆಯಿಂದ ಹಲವಾರು ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮ ಮಾಡ್ಕೊಳ್ತಾ ಬಂದಿದ್ದೀರಾ. ಅದರಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ನೀವು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತ ಸರ್, ಎಲ್ಲ ನಿಮ್ಮ ಸಹಕಾರ. ಮೊದಲನೇದಾಗಿ ಮಾಧ್ಯಮದವರಿಗೆ ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಅದು ಮಾಧ್ಯಮದವರಿಲ್ಲ ಅಂದರೆ ನಾವಿಲ್ಲ. ಮಾಧ್ಯಮದವರು ಏನು ನಮಗೆ ಸಹಕಾರ ಮಾಡ್ತಾಯಿದ್ದೀರೋ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಕೇಳ್ಕೊತೀನಿ. ಆಮೇಲೆ ಎಲ್ಲರೂ ನಮ್ಮ ಸ್ನೇಹಿತರು ಬಂದು ಈ ಕಾರ್ಯಕ್ರಮವನ್ನು ಅದ್ದೂರಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಹೃದಯವಾದ ಧನ್ಯವಾದ ಹೇಳ್ತೀನಿ. ಜನಪ್ರಿಯ ಶಾಸಕರಾದಂಥ CK ರಾಮಮೂರ್ತಿ ಅಣ್ಣನವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಾರೆ. ಹಲವಾರು ಜನ ಹೆಸರು ತುಂಬ ಇದೆ, ಬಟ್ ಆದರೆ ತುಂಬ ಜನ ನಮ್ಮ ಅನಿಲ್ ಅಣ್ಣವರು ಭಾಳ ನಾವು ಹೇಳ್ಕೊಳ್ಳೋಂಗಿಲ್ಲ ಅವ್ರ ಬಗ್ಗೆ, ಅಷ್ಟು ಸಹಕಾರ ಮಾಡಿದ್ದಾರೆ. ಇಬ್ಬರು ಬಂದಿದ್ದಾರೆ ದಂಪತಿಗಳು, ದಯವಿಟ್ಟು ಅವ್ರು ಬಂದಿದ್ದು ನಮ್ಮ ಆಶೀರ್ವಾದ ಮಾಡಿದ್ದಾರೆ. ಕೃಷ್ಣಣ್ಣವರು, ಆಮೇಲೆ ಬೈಸಂದ್ರ ಲೋಕಿಯಣ್ಣವರು, ಮತ್ತೊಬ್ಬರು ಕೃಷ್ಣಣ್ಣವರು ಇದ್ದಾರೆ. ಆಮೇಲೆ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಶ್ರೀರಾಮಣ್ಣವರು, ನಾವೆಲ್ಲ ಸೇರಿಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜರಪ್ಪ ಅವರು, ಶ್ರೀನಿವಾಸ್ ಅವರು, ಮುನಿಯಲ್ಲಪ್ಪ ಅವರು, ವೇಣುಗೋಪಾಲ್ ಅವರು, ರಾಜೇಶ್ ಅವರು, ಇದೆಲ್ಲ ಬಂದು ಹನುಮಂತಪ್ಪ ಅವರು ಎಲ್ಲ ಸಹಕಾರದಿಂದ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದಗಳು. ಜಯನಗರ ಕ್ಷೇತ್ರದ ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ. ಅವರೆಲ್ಲರಿಗೂ ಈ ಕಾರ್ಯಕರ್ತರಿಗೆ ತುಂಬ ಹೃದಯದ ಸ್ವಾಗತ. ಮತ್ತು ಇವತ್ತು ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗುವೂ ಕನ್ನಡದಲ್ಲಿ ಮಾತನಾಡಬೇಕು. ಅವರು ಯಾವುದೇ ರಾಜ್ಯದಿಂದ ಬಂದಿರಲಿ, ಎಲ್ಲಿಂದಲೇ ಬರಲಿ, ಯಾವ ದೇಶದಿಂದಲೇ ಬಂದಿರಲಿ, ಇಲ್ಲಿನ ನೆಲ, ಇಲ್ಲಿನ ಜಲ, ಇಲ್ಲಿನ ಮಣ್ಣಿಗೆ ಗೌರವವನ್ನು ಕೊಡಬೇಕು. ಈ ನೆಲ ಜಲಕ್ಕೆ ಯಾರು ಗೌರವ ಕೊಡೋದಿಲ್ಲ ಅಂಥವ್ರ ವಿರುದ್ಧ ಈ ಕನ್ನಡಿಗರು ಹೋರಾಟ ಮಾಡೋದಕ್ಕೆ ಸಿದ್ಧವಿದ್ದಾರೆ. ಯಾಕೆಂದರೆ ಇವತ್ತು ಕರ್ನಾಟಕ ರಾಜ್ಯ ಇಡೀ ವರ್ಲ್ಡಲ್ಲೇ ಖನಿಜ ಸಂಪತ್ತಲ್ಲಿರ್ಬೋದು, ಅನ್ನ, ನೀರು, ಇಲ್ಲಿ ಉತ್ತಮವಾದಂಥ ಮಣ್ಣು, ಉತ್ತಮವಾದಂಥ ಪ್ರಜೆಗಳು, ಈ ಜನರನ್ನು ನೋಡಿ ಇಡೀ ವಿಶ್ವವೇ ಇವತ್ತು ಕರ್ನಾಟಕವನ್ನು ಕೊಂಡಾಡ್ತಾ ಇದೆ. ಒಂದು ಕಾಲದಲ್ಲಿ ಈ ನಾಡಿನಲ್ಲಿ ಸಿಕ್ಕಿರ್ತಕ್ಕಂಥ ಖನಿಜ ಸಂಪತ್ತುಗಳು, ಸಂಪತ್ಭರಿತ ವಜ್ರ ವೈಡೂರ್ಯಗಳು ಇವತ್ತು ತಿರುಪತಿನಲ್ಲಿರ್ಬೋದು, ಪದ್ಮನಾಭ ಇದು ಕೇರಳದ ಅನಂತ ಪದ್ಮನಾಭದಲ್ಲಿರ್ಬೋದು, ಇನ್ನು ಹಲವಾರು ರಾಜ್ಯಗಳಲ್ಲಿರ್ತಕ್ಕಂಥ ಹಳೆಯ ದೇವಸ್ಥಾನಗಳಿಗೆ ಇಲ್ಲಿನ ಸಂಪತ್ತು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅಂಥ ಒಂದು ನಾಡಲ್ಲಿ ನಾವು ಜನಿಸಿದ್ದೀವಿ. ಇಲ್ಲಿ ನಮ್ಮ ನಾಡಿಗೆ ಯಾವುದೇ ತೊಂದರೆ ಮಾಡ್ತಕ್ಕಂಥವ್ರ ವಿರುದ್ಧ ಸದಾ ನಾವು ಹೋರಾಟಕ್ಕೆ ಸಿದ್ಧರಾಗಿರ್ತೀವಿ. ಆಮೇಲೆ ಕನ್ನಡ ಭಾಷೆಯಲ್ಲಿ ಎಲ್ಲ ಶಾಲೆಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯವಾಗಬೇಕು. ಎಲ್ಲ ಆಫೀಸುಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯವಾಗಬೇಕು. ಕನ್ನಡ ಅಂಕಿತಗಳು ಬರಬೇಕು. ಇದಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ನಾವೆಲ್ಲರೂ ಸೇರಿ ಕನ್ನಡ ನಾಡನ್ನು ಉಳಿಸಬೇಕು ಅಂದರೆ ಈ ಅಂಕಿತಗಳನ್ನು ಕನ್ನಡ ನಾಮದಲ್ಲೇ ಬರಬೇಕು. ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ, ಅವು ಮುಚ್ಚೋದಕ್ಕೆ ಬಿಡಬಾರ್ದು. ಕನ್ನಡಿಗರು ಹೋರಾಟ ಮಾಡಬೇಕು. ಇವತ್ತು ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು ಅಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳೇ. ವಿಶ್ವೇಶ್ವರಯ್ಯನವರು, ಸರ್ ಎಂ ವಿಶ್ವೇಶ್ವರಯ್ಯನವರು ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲೇ ಓದಿದ್ದು. ಹಲವಾರು ಕವಿಗಳು ಈ ನಾಡಿನ ಸಂಸ್ಕೃತಿಯನ್ನು ಉಳಿಸಿದ್ದಾರೆ. ಇಂಥ ಒಂದು ನಾಡಲ್ಲಿ ನಾವೆಲ್ಲರೂ ಸಂಪೂರ್ಣ ಯಾವುದೇ ಭಾಷೆಯವರು ಬಂದು ಈ ಭಾಷೆಗೆ ವಿರುದ್ಧ ಮಾತನಾಡಿದರೆ ಅವರ ವಿರುದ್ಧ ನಾವು ಹೋರಾಡಬೇಕಾಗತ್ತೆ. ಯಾರೇ ಆಗಲಿ ಇಲ್ಲಿನ ಮಣ್ಣು, ಇಲ್ಲಿನ ಜಲ, ಇಲ್ಲಿನ ಸಂಪತ್ತಿಗೆ
ಮರ್ಯಾದೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಕನ್ನಡ ಅಳಿಸಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳು ಹಣದ ಒತ್ತಿಗೆ ಮೇಲೆ ಹೋಗಿ ಹಲವಾರು ಶಾಲೆಗಳನ್ನು ಬಂದ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಎಲ್ಲ ನನ್ನ ಕನ್ನಡ ಹೋರಾಟಗಾರರುಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಒಂದು ಅದ್ದೂರಿಯಾಗಿ ಆಚರಿಸಿದ್ದೀರಾ. ಇವತ್ತು ನಾವು ಒಂದು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಿಕ್ಕೆ ಕಾರಣ ಇಂಥ ನಮ್ಮ ಅನಿಲ್ ಕುಮಾರ್ ಸರ್ ಆಗಲಿ, ನಮ್ಮ MLA ಆಗಲಿ ನಮಗೆ ತುಂಬ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಅವ್ರ ಹೆಸರನ್ನು ನಾವು ಎಷ್ಟು ಹೇಳಿದ್ರು ತಪ್ಪೇ, ಕಮ್ಮಿನೇ. ಆದರೆ ನಾವು ಸತತ ನಾವು ಮಾಡ್ಕೊಂಬರ್ಬೇಕು ಅಂದರೆ ನಮ್ಮ ಜೊತೆ ನಿಂತ್ಕೊಂಡು ಬೆಂಗಾಲಾಗಿ ಅವರು ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ. ಮತ್ತೊಂದು ಹೇಳಬೇಕು ಅಂದರೆ ಯಾರೇ ಬಡವರು ಬರಲಿ, ನಮ್ಮ ನಾಯಕರು, ನಮ್ಮ ಅನಿಲ್ ಕುಮಾರ್ ಸರ್ ಆಗಲಿ, ನಮ್ಮ MLA ಸರ್ ಆಗಲಿ ಅವರಿಗೆ ಸ್ಪಂದಿಸ್ತಾರೆ. ಪ್ರತಿಯೊಂದು ಕೆಲಸನ ಅವ್ರು ಮಾಡಿಕೊಡ್ತಾರೆ. ಬಡ ಮಕ್ಕಳಿಗೆ ಓದಿಸ್ತಾರೆ ನಮ್ಮ ಅನಿಲ್ ಕುಮಾರ್ ಸಾರು. ಆಮೇಲೆ ಇವರು ಯಾರೋ ವೃದ್ಧರಿಗೆ ಕೈ ಹಿಡಿದು ಅವ್ರ ಮನೆಗೆ ಹೋಗಿ ಅವ್ರು ಕೆಲಸ ಮಾಡ್ಕೊಡ್ತಾರೆ. ಯಾರು ನಮ್ಮ ಅನಿಲ್ ಕುಮಾರ್ ಸರ್. ಯಾಕೆಂದರೆ ಎಲ್ಲದರಲ್ಲೂ ಭಾಗಿಯಾಗ್ತಿದ್ದಾರೆ. ಅವರು ಮುಂದಕ್ಕೆ ಆಶೀರ್ವಾದ ಮಾಡಿ ಭಗವಂತ ಆಶೀರ್ವಾದ ಕೊಟ್ಟು ಅವರಿಗೆ ಒಳ್ಳೆಯದಾಗಿ. MLA ಕೂಡ ಭಾಗವಹಿಸಿದ್ರು. ಯಾಕೆಂದರೆ MLA ಅವರು ಭಾಗವಹಿಸಿದ್ರು. ಇದರಿಂದ ಅಪಾರ ಕೊಡುಗೆ ಇದೆ ನಮ್ಮ ಅನಿಲ್ ಕುಮಾರ್ ಸರ್ದು. ಯಾಕೆಂದರೆ ಜನಗಳಿಂದ ಅವರೇನು ಪಡಿತಾ ಇಲ್ಲ, ಜನಗಳು ಇವರಿಂದ ಪಡಿತಾ ಇದ್ದಾರೆ. ಅದೊಂದು ಹೇಳಬಲ್ಲೆ ನಾನು. ಯಾಕೆಂದ್ರೆ ನಾವೆಲ್ಲ ಪ್ರತಿಯೊಂದು ಎಲ್ಲದರಲ್ಲೂ ನಾವು ನೋಡ್ತಾ ಇರ್ತೀವಿ, ಎಲ್ಲರ ನಾವು ಕೇಳ್ತಾ ಇರ್ತೀವಿ. ಅನಿಲ್ ಕುಮಾರ್ ಸಾರು ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ವ್ಯಕ್ತಿ ನಮಗೆ ಬೇಕು.